ಪ್ರೀತಿಯ ತರಬೇತಿದಾರರೇ, ನಾವು ಈ ಇಂದಿನ ತರಗತಿಯಲ್ಲಿ ಡೈಮೆನ್ಷನಿಂಗ್ ಅಂತಂದರೆ ಏನು ಅನ್ನೋದನ್ನು ಹೇಳಿದ್ದೆ ನಾನು. ಇವಾಗ ಅದರ ಮುಂದಿನ ವಿಷಯ ಏನಪ್ಪ ಅಂತಂದರೆ, ನಾವು ಇಂದಿನ ಕ್ಲಾಸಲ್ಲಿ ನೋಡ್ದಂಗೆ ಡೈಮೆನ್ಷನಿಂಗ್ ಅನ್ನೋಂಥದ್ದು ಇಂಡಿಕೇಟಿಂಗ್ ದ ಸ್ಪೆಸಿಫಿಕೇಷನ್ ಆರ್ ಸೈಜಸ್ ಆಫ್ ದ ಆಬ್ಜೆಕ್ಟ್ ಇನ್ ದ ಡ್ರಾಯಿಂಗ್. ಅಂದರೆ ಯಾವುದೇ ಒಂದು ಆಬ್ಜೆಕ್ಟ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಆಬ್ಜೆಕ್ಟ್ ಅಂತಂದರೆ ಈ ಆಬ್ಜೆಕ್ಟ್ಗೆ ಏನೋ ಒಂದು ಸ್ಪೆಸಿಫಿಕೇಷನನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು. ನಾನು ಈ ಮೊದಲೇ ನಿಮಗೆ ಹೇಳಿದ್ದೀನಿ ಆ ವಿಡಿಯೋದಲ್ಲಿ, ಯಾವುದೋ ಒಂದು ಸ್ಪೆಸಿಫಿಕೇಷನನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಂತಂದರೆ ಆ ರೆಪ್ರೆಸೆಂಟ್ ಮಾಡೋ ಅಂಥದ್ದನ್ನು ನಾವು ಡೈಮೆನ್ಷನಿಂಗ್ ಅಂತ ಕರಿತೇವೆ. ಅಥವಾ ಈ ಥರ ಸೈಜಸ್, ಇದರ ಸೈಜ್ ಎಷ್ಟಿದೆ, ಇವಾಗ ನೋಡಿ ಇದು 31 ಇದೆ, 26 ಇದೆ, ಈ ಥರ ಸೈಜಸ್ಸನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಇದನ್ನು ನಾವು ಡೈಮೆನ್ಷನಿಂಗ್ ಅಂತ ಹೇಳಿಬಿಟ್ಟು ಕರಿತೇವೆ. ಈ ಡೈಮೆನ್ಷನಿಂಗಲ್ಲಿ ನಾವು ಮಾಡಬೇಕಂತಂದರೆ ನಾವು ಈ ಡೈಮೆನ್ಷನನ್ನು ಪ್ಲೇಸ್ ಮಾಡಬೇಕು. ಅಂದರೆ ನೋಡಿ, ಡೈಮೆನ್ಷನ್ಸನ್ನು ಈ ಡೈಮೆನ್ಷನ್ ಫಿಗರ್ನ ಪ್ಲೇಸ್ ಮಾಡಿದೆ ನೋಡಿರಿ. ಈ ಥರ ಪ್ಲೇಸ್ ಮಾಡೋದಕ್ಕೆ 2 ಸಿಸ್ಟಮಲ್ಲಿ ನಾವು ಪ್ಲೇಸ್ ಮಾಡ್ತೇವೆ. ಯಾವುದು 2 ಸಿಸ್ಟಮ್ ಅಂತಂದರೆ, ಒಂದು ಅಲೈನ್ಡ್ ಸಿಸ್ಟಮ್ಮು, ಇನ್ನೊಂದು ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತ ಹೇಳಿಬಿಟ್ಟು. ಏನು ಅಲೈನ್ಡ್ ಸಿಸ್ಟಮ್ ಅಂತಂದರೆ ನೋಡಿ, ಅಲೈನ್ಡ್ ಸಿಸ್ಟಮ್ ಅನ್ನೋದು ಏನಪ್ಪ ಅಂತಂದರೆ, ಇನ್ ದಿಸ್ ಮೆಥಡ್ ದ ಡೈಮೆನ್ಷನ್ ಲೈನ್ ಶುಡ್ ಬಿ ಪ್ಲೇಸ್ಡ್ ವಿತ್ ದ ಆಬ್ಜೆಕ್ಟ್ ಲೈನ್. ನೋಡಿ, ಈ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ, ಡೈಮೆನ್ಷನ್ ಲೈನ್ ಶುಡ್ ಬಿ ಪ್ಲೇಸ್ಡ್ ಪ್ಯಾರಲಲ್ ವಿತ್ ದ ಆಬ್ಜೆಕ್ಟ್ ಲೈನ್. ನೋಡಿ, ಇದನ್ನು ನಾವು ಡೈಮೆನ್ಷನ್ ಲೈನ್ ಅಂತ ಹೇಳಿಬಿಟ್ಟು ಕರಿತೇವೆ. ಇದು ಡೈಮೆನ್ಷನ್ ಲೈನು, ಇದು ಆಬ್ಜೆಕ್ಟ್ ಲೈನು. ಇದನ್ನು ನಾವು ಡ್ರಾ ಮಾಡಬೇಕಾದ್ರೆ ಏನು ಮಾಡಬೇಕು, ನೀವು ಕೂಡ ಅಷ್ಟೇ ಇದನ್ನು ಡ್ರಾ ಮಾಡಬೇಕಾದ್ರೆ ಜಸ್ಟ್ ನೋಡಿ, ಫಸ್ಟು ಈ ಥರ ನಾವು ಈ ಬಾರ್ಡರ್ ಲೈನ್ಗೆ ಲೈನನ್ನು ಸೆಟ್ ಮಾಡ್ಕೋಬೇಕು. ಈ ಲೆಟರ್ಸ್ನೆಲ್ಲ ನೀವು ಹಂಗೆ ಬರೀಬೇಕು ನೋಡಿ. ಈ ಬಾರ್ಡರ್ ಲೈನ್ಗೆ ಸೆಟ್ ಮಾಡಿ ಇದನ್ನು ಹಿಂಗೆ ಡ್ರಾಪ್ ಡೌನ್ ಮಾಡ್ಕೊಂಡು ನೋಡಿ, ಈ ಲೈನನ್ನು ಈ ಥರ ಮತ್ತು ಈ ಥರ ಪ್ಯಾರಲಲ್ಲಾಗಿ ಮೂವ್ಮೆಂಟ್ ಮಾಡಬೇಕು. ಇದನ್ನು ಹಿಂಗೆ ತಿರ್ಸ್ಕೊಂಡ್ರೆ 90 ಡಿಗ್ರಿ ಲೈನ್ ಬರುತ್ತೆ ನೋಡಿ. 90 ಡಿಗ್ರಿ ಪ್ಯಾರಲಲ್ಲಾಗಿ ಇಲ್ಲಿ ಕೊಟ್ಟಿರೋಂಥ ಡೈಮೆನ್ಷನನ್ನು ಇದೇ ಥರ ಮೂವ್ಮೆಂಟ್ ಮಾಡಿ ಈ ಲೈನನ್ನು ಡ್ರಾ ಮಾಡಬೇಕಾದ್ರೆ ಇಲ್ಲಿಂದ 26 ಕಾಂಪಸಲ್ಲಿ ನೀವು 26 mm ತಗೋಬೇಕು. ಈ ಕಾಂಪಸಲ್ಲಿ 26 mm ತಗೊಂಡು ಇಲ್ಲಿಂದ ನೀವು ಈ ಕಡೆ ಕಟ್ ಮಾಡಿದ್ರೆ 26 mm ಇಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ತಗೊಂಡು ಇಲ್ಲಿಂದ ಲೈನ್ ಮೇಲೆ ಕಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಆವಾಗ ನೀವು ಇದನ್ನು ಜಾಯಿನ್ ಮಾಡ್ಕೊಂಡು ಈ ಥರ ಒಂದು ಆಬ್ಜೆಕ್ಟನ್ನು ಡ್ರಾ ಮಾಡಬೇಕು. ಈ ಅಲೈನ್ ಸಿಸ್ಟಮಲ್ಲಿ ಈ ಡೈಮೆನ್ಷನ್ ಲೈನ್ ಇದೆ ನೋಡಿರಿ, ಈ ಡೈಮೆನ್ಷನ್ ಲೈನನ್ನು ಇದಕ್ಕೆ ಸಮಾಂತರವಾಗಿ ಡ್ರಾ ಮಾಡ್ತಾರೆ. ಆಬ್ಜೆಕ್ಟ್ ಲೈನ್ ನೋಡಿ, ನಾವು ಈ ಲೈನನ್ನು ತೊಗೊಂಡ್ರೂ ಕೂಡ ಇದಕ್ಕೆ ಸಮಾಂತರವಾಗಿದೆ. ನೀವು ಹಿಂಗೆ ತೊಗೊಂಡು ನೋಡಿರಿ, ಈ ಲೈನನ್ನು ತೊಗೊಂಡ್ರೆ ಇದಕ್ಕೆ ಸಮಾಂತರವಾಗಿ ಈ ಲೈನ್ ಇದೆ. ಆಮೇಲೆ ಇಲ್ಲಿ ಸಪೋಸ್ ಇವಾಗ ಈ ಲೈನನ್ನು ತೊಗೊಳ್ಳಿ ನೋಡಿರಿ, ನಾವು ಈ ಲೈನನ್ನು ತೊಗೊಂಡ್ರೆ ಇದಕ್ಕೆ ಸಮಾಂತರವಾಗಿ ಈ ಲೈನ್ ಇದೆ ನೋಡಿರಿ. ಈ ಥರ ನಾವು ಅಲೈನ್ ಸಿಸ್ಟಮ್ ಅಂತಂದರೆ ಒಂದು ಆಬ್ಜೆಕ್ಟ್ ಲೈನ್ಗೆ ಪ್ಯಾರಲಲ್ಲಾಗಿ ನಾವು ಡೈಮೆನ್ಷನ್ ಲೈನನ್ನು ಡ್ರಾ ಮಾಡ್ತೇವೆ. ಆಲ್ ದ ಡೈಮೆನ್ಷನ್ಸ್ ಆರ್ ಪ್ಲೇಸ್ಡ್ ಎಬೌವ್ ದ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್. ನೋಡಿ, ಎಲ್ಲ ಡೈಮೆನ್ಷನ್ನ ಕೂಡ ಎಲ್ಲಿ ಪ್ಲೇಸ್ ಮಾಡ್ತಾರೆ ಅಂದರೆ ಎಬೌವ್ ದ ಡೈಮೆನ್ಷನ್ ಲೈನ್. ನೋಡಿ, ಡೈಮೆನ್ಷನ್ ಲೈನ್ ಮೇಲೆ ಪ್ಲೇಸ್ ಮಾಡಿ ಅದನ್ನು ಮಿಡ್ಲಲ್ಲೇ ಪ್ಲೇಸ್ ಮಾಡ್ತಾರೆ. ನೋಡಿ, ಮಿಡ್ಲ್ ಅಂತಂದರೆ ಸೆಂಟರ್ಗೆ ಪ್ಲೇಸ್ ಮಾಡಬೇಕು ಡೈಮೆನ್ಷನ್ ಫಿಗರ್ನ. ಆಮೇಲೆ ಡೈಮೆನ್ಷನ್ ವ್ಯಾಲ್ಯೂ ಶುಡ್ ನಾಟ್ ಬಿ ಮಾರ್ಕ್ಡ್ ಬೈ ಬ್ರೇಕಿಂಗ್ ದ ಡೈಮೆನ್ಷನ್ ಲೈನ್. ನೋಡಿ, ಈ ಡೈಮೆನ್ಷನ್ ಲೈನನ್ನು ನಾವು ಬ್ರೇಕ್ ಮಾಡಿ ಬರೀಬಾರ್ದು ಅಲೈನ್ ಸಿಸ್ಟಮಲ್ಲಿ. ನೋಡಿ, ಈ ಥರನೇ ಲೈನ್ ಮೇಲೇ ಬರೀಬೇಕು, ಮಿಡ್ಲಲ್ಲೇ ಬರೀಬೇಕು. ಆಮೇಲೆ ದ ಡೈಮೆನ್ಷನ್ಸ್ ಆರ್ ದ dimensions are the so placed that they may be read from bottom or right hand edge of the drawing sheet. ನೋಡಿ, ಇಲ್ಲಿ ನಾವು ಡೈಮೆನ್ಷನ್ ಫಿಗರ್ನ ಯಾವ ಥರ ಪ್ಲೇಸ್ ಮಾಡಬೇಕಂದ್ರೆ ಇದನ್ನು ನಾವು ಈ ಥರ ಬಾಟಮಿಂದ ರೀಡ್ ಮಾಡಬೇಕು. ಯಾರು ಕೂಡ ಡೈಮೆನ್ಷನ್ ಕೆಳಗಡೆಗೆ ನಾವು ಬರೀಬಾರ್ದು. ಇದನ್ನು ಬಾಟಮಿಂದ ನಾವು ರೀಡ್ ಮಾಡಬೇಕಂದ್ರೆ ಇಲ್ಲಿಂದ ನಾವು ರೀಡ್ ಮಾಡಬೇಕು. ನೋಡಿ, ಇವಾಗ ಇದನ್ನೆಲ್ಲ ನಾನು ಇಲ್ಲಿಂದ ರೀಡ್ ಮಾಡೋ ಥರ ಬರೆದಿದ್ದೀನಿ. ಆ್ಯಂಡ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ನೋಡಿ, ಈ ಡೈಮೆನ್ಷನ್ಸನ್ನು ರೈಟ್ ಹ್ಯಾಂಡ್ ಸೈಡಿಂದ ಈ ಕಡೆಯಿಂದ ರೀಡ್ ಮಾಡೋ ಥರ ಇರಬೇಕು. ನೋಡಿ, ಈ ಕಡೆಯಿಂದ ರೀಡ್ ಮಾಡಿದಾಗ
ನಮಗೆ ನೋಡಿ 15, 16, 31 ಈ ಥರ ರೈಟ್ ಹ್ಯಾಂಡ್ ಸೈಡಿಂದ ರೀಡ್ ಮಾಡೋ ಥರ ಡೈಮೆನ್ಷನ್ನ ಬರೀಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣಿಸ್ಬೋದು ನೋಡಿ. ಇದನ್ನು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಒಂದು 10 mm ರೇಡಿಯಸ್ ತೊಗೊಂಡು ಒಂದು ಸರ್ಕಲ್ನ ಹಾಕ್ಕೊಂಡಿದ್ದೇನೆ. ಆಮೇಲೆ 40 mm ತೊಗೊಂಡು ರೇಡಿಯಸ್ಸು ಒಂದು ಸರ್ಕಲ್ ಹಾಕಿದ್ದೇನೆ. ಅದಕ್ಕೆ ನಾನು 30 ಡಿಗ್ರಿ ಲೈನ್ಸನ್ನು ಪ್ರೊಟ್ರಾಕ್ಟರ್ನ ಇಟ್ಬಿಟ್ಟು ನಾವು 30 ಡಿಗ್ರಿ ಲೈನ್ಸನ್ನು ಹಾಕ್ತಾಯಿದ್ದೇವೆ. ಈ ಥರ 30 ಡಿಗ್ರಿ ಲೈನ್ಸನ್ನು ಹಾಕಿಬಿಟ್ಟು ನೋಡಿ 30, 60, 90, 120, 150 ಈ ಥರ ಲೈನ್ಸನ್ನು ಹಾಕಿ ನಾನು ಬ್ರೇಕ್ ಮಾಡಿಕೊಂಡು ಲೈನನ್ನು ನಾನು ಈ ಸರ್ಕಲಿಂದ ಈ ಸರ್ಕಲ್ಗೆ ಇರೋಷ್ಟು ಮಾತ್ರ ನಾನು ಡ್ರಾ ಮಾಡ್ಕೊಂಡಿದ್ದೇನೆ. ಅಲ್ಲಿ ಡೈಮೆನ್ಷನ್ ಫಿಗರ್ನ ಯಾವ ಥರ ಪ್ಲೇಸ್ ಮಾಡಿದ್ದೇನೆ ನೋಡಿ. ನಾನು ಡೈಮೆನ್ಷನ್ ಫಿಗರ್ನ ಎಬೋವ್ ದ ಡೈಮೆನ್ಷನ್ ಲೈನ್ ಮೇಲೆ ಬರೆದಿದ್ದೇನೆ. ಆ್ಯಂಡ್ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್ ಮಿಡ್ಲಲ್ಲೇ ಇದೆ. ಇಟ್ ಕ್ಯಾನ್ ಬಿ ರೀಡ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್. ನೋಡಿರಿ, ರೈಟ್ ಹ್ಯಾಂಡ್ ಸೈಡ್ ಅಂತಂದರೆ ಈ ಥರ ರೈಟ್ ಹ್ಯಾಂಡ್, ಇಲ್ಲಿ ಬರೆದ್ರೆ ಇದು ಬಿಲೋ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ನಾವು ಈ ಥರ ಬರ್ತಿದ್ದೇವೆ ನೋಡಿ. ಎಲ್ಲ ರೈಟ್ ಹ್ಯಾಂಡ್ ಸೈಡಿಂದ ರೀಡ್ ಮಾಡೋ ಥರ ನಾವು ಬರೀತಾ ಇದ್ದೇವೆ ಡೈಮೆನ್ಷನ್ಸನ್ನು. ಈ ಥರ ನಾವು ಡ್ರಾ ಮಾಡೋ ಅಂಥದ್ದನ್ನು ನಾವು ಇದೊಂದು ಫಿಗರ್ ಕೂಡ ನಾವು ರೈಟ್ ಹ್ಯಾಂಡ್ ಸೈಡಿಂದ ಅಂತಂದರೆ ಈ ಫಿಗರ್ ಕೂಡ ನಮಗೆ ಇಲ್ಲೇ ಬರಬೇಕು. ಎಲ್ಲಿ ರೈಟ್ ಹ್ಯಾಂಡ್ ಸೈಡು ನಮಗೆ ಈ ಕಡೆಗೆ ಬರಬೇಕು ನೋಡಿ. 30 ಅನ್ನೋದನ್ನು ನೀಟಾಗಿ 5 mm ಅಲ್ಲಿ ಈ ಥರನೇ ನೀವು ಪ್ರಾಕ್ಟೀಸನ್ನು ಕೂಡ ಮಾಡಬೇಕು ನೋಡಿ. ಇದು ಕರೆಕ್ಟ್ ಮೆಥಡ್. ರೈಟ್ ಹ್ಯಾಂಡ್ ಸೈಡಿಂದ ನಾವು ರೀಡ್ ಮಾಡೋ ಥರ ಬರೆದಿದ್ದೀವಿ. ಆಮೇಲೆ ಬಾಟಮಿಂದ ಕೂಡ ನಾವು ರೀಡ್ ಮಾಡೋ ರೀತಿ ಬರೆದಿದ್ದೇವೆ ಡೈಮೆನ್ಷನ್ನ. ಇದು ಅಲೈನ್ಡ್ ಸಿಸ್ಟಮ್ಮು. ಇನ್ನೊಂದು ನೋಡಿ, ಇದು ಯೂನಿ ಡೈರೆಕ್ಷನಲ್ ಸಿಸ್ಟಮ್ ಅಂತ. ಅಂದರೆ ಪ್ಲೇಸ್ ಮಾಡೋದಕ್ಕೆ ನಾವು 2 ಮೆಥಡನ್ನು ಯೂಸ್ ಮಾಡೋದು. ಒಂದು ಅಲೈನ್ಡ್ ಸಿಸ್ಟಮ್ಮು, ಇನ್ನೊಂದು ಯೂನಿ ಡೈರೆಕ್ಷನಲ್ ಸಿಸ್ಟಮ್ ಅಂತ ಹೇಳಿಬಿಟ್ಟು. ಇದು ಯೂನಿ ಡೈರೆಕ್ಷನಲ್ ಸಿಸ್ಟಮ್ಮು. ಇಲ್ಲಿ ಏನು ಮಾಡ್ತೇವೆ ಯೂನಿ ಡೈರೆಕ್ಷನಲ್ ಸಿಸ್ಟಮಲ್ಲಿ ಅಂತಂದರೆ, ಇನ್ ದಿಸ್ ಮೆಥಡ್ ಆಲ್ಸೋ ದ ಡೈಮೆನ್ಷನ್ ಶುಡ್ ಬಿ ಡ್ರಾನ್ ಪ್ಯಾರಲಲ್ ಟು ದ ಆಬ್ಜೆಕ್ಟ್ ಲೈನು. ಈ ಡೈಮೆನ್ಷನ್ ಲೈನ್ ಏನಿದೆಯಲ್ವ, ಈ ಡೈಮೆನ್ಷನ್ ಲೈನನ್ನು ಈ ಮೆಥಡಲ್ಲೂ ಕೂಡ ನಾವು ಆಬ್ಜೆಕ್ಟ್ ಲೈನಿಗೆ ಪ್ಯಾರಲಲ್ಲಾಗಿ ಡ್ರಾ ಮಾಡ್ತೇವೆ ನೋಡ್ರಿ. ಆಬ್ಜೆಕ್ಟ್ ಲೈನ್ ಅಂತಂದರೆ ಈ ಆಬ್ಜೆಕ್ಟ್ ಲೈನ್ಗೆ ಪ್ಯಾರಲಲ್ಲಾಗಿ ಈ ಥರನೇ ನಾವು ಡ್ರಾ ಮಾಡ್ತೇವೆ. ಎಲ್ಲ ಲೈನ್ಸನ್ನು ಕೂಡ ಅಷ್ಟೇ ನೋಡಿ. ಎಕ್ಸ್ಟೆನ್ಷನ್ ಲೈನ್ ಕೂಡ ಇದಕ್ಕೆ 90 ಡಿಗ್ರಿಯಲ್ಲಿ ಈ ಥರನೇ ಪಾಸಾಗಿ ಹೋಗಬೇಕು ಎಲ್ಲನೂ ಕೂಡ. ನೋಡಿ, ಇದು ಎಕ್ಸ್ಟೆನ್ಷನ್ ಲೈನು ಕೂಡ ಈ ಥರ ಎಕ್ಸ್ಟೆಂಡ್ ಆಗಿದೆ ಕರೆಕ್ಟಾಗಿ. ಅದಕ್ಕೆ ಪ್ಯಾರಲಲ್ ಆಗು ಕೂಡ ಈ ಲೈನ್ ಬಂದಿದೆ. ಈ ಡೈಮೆನ್ಷನ್ನ ಇಲ್ಲಿಂದ ನಾನು ಮೊನ್ನೆ ಹೇಳ್ದಂಗೆ ಇದು ಫಸ್ಟ್ದು 10 mm ಇರಲೇಬೇಕು ಕಂಪಲ್ಸರಿ. ಇದು 10 mm ಗ್ಯಾಪಲ್ಲೇ ಡ್ರಾ ಮಾಡಬೇಕು. ಹತ್ರನೂ ತೊಗೊಂಡು ಹೋಗಬಾರ್ದು, ದೂರನೂ ತೊಗೊಂಡು ಹೋಗಬಾರ್ದು. ಈ ಥರ ನಾವು ಲೈನ್ನ ಡ್ರಾ ಮಾಡಬೇಕು. ಆಮೇಲೆ ಟು ಪ್ಲಸ್ ದ ಡೈಮೆನ್ಷನ್ ಹಾರಿಜಾಂಟಲ್ ಲೈನ್ ಶುಡ್ ಬಿ ಡನ್ ಆ್ಯಸ್ ಪರ್ ದ ಮೆಥಡ್ 1, ಬಟ್ ವರ್ಟಿಕಲ್ and sloping lines dimension should be interrupting the middle of the dimension line so that the value can be inserted. ನೋಡಿ, ಈ ಮೆಥಡಲ್ಲಿ ಏನು ಮಾಡ್ತೇವೆ ಅಂದರೆ, ನಾವು ಹಾರಿಜಾಂಟಲ್ ಲೈನ್ ಮೇಲೆ ಡೈಮೆನ್ಷನ್ ಬರಿಬೇಕಾದ್ರೆ ಬೇಕಾದ್ರೆ ಮೆಥಡ್ 1 ಇಲ್ಲಿ ಏನು ನಾವು ಬರೆದು ಅಂದರೆ ಲೈನ್ ಎಬೋವ್ ಬರೆದ್ವಲ್ಲ ಡೈಮೆನ್ಷನ್ ಲೈನು, ಅದೇ ಥರ ನಾವು ಬರಿಬೋದು. ಬಟ್ ಇಲ್ಲ ಅಂದರೆ ಈ ಥರ ಲೈನನ್ನು ಬ್ರೇಕಿಂಗ್ ದ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್ ನೋಡಿ. ನಾವು ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನನ್ನು ಬ್ರೇಕ್ ಮಾಡಿ ಇಲ್ಲಿ ನಾವು ಡೈಮೆನ್ಷನನ್ನು ಇನ್ಸರ್ಟ್ ಮಾಡ್ತೇವೆ. ಡೈಮೆನ್ಷನ್ ಫಿಗರ್ನ ಮಿಡ್ಲಲ್ಲಿ ಇನ್ಸರ್ಟ್ ಮಾಡ್ತೇವೆ. ಆಲ್ ದ ಡೈಮೆನ್ಷನ್ ವ್ಯಾಲ್ಯೂಸ್ ಶುಡ್ ಬಿ ಸೋ ಪ್ಲೇಸ್ಡ್ ದೇ ಮೇ ರೀಡ್ ಫ್ರಮ್ ದ ಬಾಟಮ್ ಆಫ್ ದ ಬಾಟಮ್ ಎಡ್ಜ್ ಆಫ್ ದ ಡ್ರಾಯಿಂಗ್ ಶೀಟ್ ಅಂತಾರೆ ನೋಡಿರಿ. ಇದನ್ನು ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರೋದಿಲ್ಲ. ಇದನ್ನು ಎಲ್ಲಂದರೆ ನಾವು ಬಾಟಮ್ ಎಡ್ಜಿಂದನೇ ರೀಡ್ ಮಾಡಬೇಕು ಎಲ್ಲ ಡೈಮೆನ್ಷನನ್ನು ಕೂಡ ನೋಡಿ. ಇದನ್ನು ಬಾಟಮ್ ಎಡ್ಜು ಇಲ್ಲಿ ನೋಡಿ ಡಿಫ್ರೆನ್ಸು ನಿಮ್ಗೆ ಇಲ್ಲೇನಾಗಿದೆಯಪ್ಪ ಡಿಫ್ರೆಂಟ್ ಅಂತಂದರೆ, ಇಲ್ಲಿ ನಾವು ರೈಟ್ ಹ್ಯಾಂಡ್ ಸೈಡಿಂದ ರೀಡ್ ಮಾಡಿದ್ದೀವಿ. ಬಟ್ ಇದು ಹಾಗಿಲ್ಲ, ನಮಗೆ ಇದು ಬಾಟಮ್ ಸೈಡಿಂದನೇ ನಾವೆಲ್ಲ ಡೈಮೆನ್ಷನ್ಸನ್ನು ರೀಡ್ ಮಾಡ್ಬೋದು. ಆಮೇಲೆ ಅದೇ ಒಂದು ಎಕ್ಸಾಂಪಲ್ಲು ಈ ಫಿಗರ್ನ ನೋಡಿ. ಇಲ್ಲಿ ಕೂಡ ಸೇಮ್ ಇದರಲ್ಲಿ ಹೆಂಗಿತ್ತು ಲೈನ್ಸ್ ಅದೇ ಥರ ನಾನು ಇಲ್ಲಿ ಕೂಡ ಲೈನ್ಸನ್ನು ಡ್ರಾ ಮಾಡಿದ್ದೇನೆ. ಈ ಲೈನ್ಸ್ಗೆ ಡೈಮೆನ್ಷನ್ ಫಿಗರ್ನ ಬರ್ತಿದೆ ನೋಡಿ. ಯಾವ ಡೈಮೆನ್ಷನ್ ಫಿಗರ್ನ ಕೂಡ ನಾವು ಇದರಲ್ಲಿ ಟಿಲ್ಟ್ ಮಾಡ್ದಂಗೆ ಮಾಡಲಿಲ್ಲ. ಇಲ್ಲಿ ಏನು ಮಾಡಿದ್ದೇವೆ ಎಲ್ಲ ಬಾಟಮಿಂದನೇ ನಾವು ರೀಡ್ ಮಾಡಬೇಕು. ಆ ರೀತಿಯಾಗಿ ಡೈಮೆನ್ಷನ್ನ ಬರ್ತೀನಿ. ಇದು ಪ್ಲೇಸಿಂಗ್ ಆಫ್ ದ ಡೈಮೆನ್ಷನ್ನು 2 ಮೆಥಡ್ ಇವೆರಡು ಕೂಡ. ಇನ್ನೊಂದು ಅರೇಂಜ್ಮೆಂಟು, ಡೈಮೆನ್ಷನ್ಸನ್ನು ಹೇಗೆ ಅರೇಂಜ್ಮೆಂಟ್ ಮಾಡಬೇಕು ಅಂತ ನೋಡಿ. ಅರೇಂಜ್ಮೆಂಟ್ ಮಾಡೋದಕ್ಕೆ ಡೈಮೆನ್ಷನ್ಸನ್ನು ನಮಗೆ ಮೇಯ್ನಾಗಿ 4-5 ಮೆಥಡ್ ಇದೆ. ಬಟ್ ಅದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು
ಈ ಚೈನು ಮತ್ತು ಪ್ಯಾರಲಲ್ ಡೈಮೆನ್ಷನ್ಸನ್ನ ಎರಡನ್ನ ಮಾತ್ರ ನಾವು ಡ್ರಾ ಮಾಡ್ತೇವೆ. ಏನಪ್ಪ ಅಂತಂದರೆ ಚೈನ್ ಡೈಮೆನ್ಷನಿಂಗ್ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಡೈಮೆನ್ಷನ್ ಲೈನ್ಸನ್ನು ನಾವು ಡ್ರಾ ಮಾಡಬೇಕಾದ್ರೆ ಈ ಎಲ್ಲದನ್ನು ಕೂಡ ನಾವು ಇದರಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈ ಡೈಮೆನ್ಷನ್ಸನ್ನು ನಾವು ಪ್ಲೇಸಿಂಗ್ ಮಾಡಬೇಕಂತಂದಾಗ ಇದರಲ್ಲಿ ನಾವು ಡೈಮೆನ್ಷನ್ ಶುಡ್ ಬಿ ಡನ್ ಎನಿ ಒನ್ ಮೆಥಡ್ ಆಫ್ ದ ಮೆಥಡ್ 1 ಆರ್ 2. ನೀವು ಯಾವುದಕ್ಕಾದರೂ ಆಬ್ಜೆಕ್ಟ್ಗೆ ನೀವು ಡೈಮೆನ್ಷನಿಂಗ್ ಮಾಡ್ತೀರಿ ಅಂತಂದರೆ ಐದರ್ ಮೆಥಡ್ 1 ಅಥವಾ ಮೆಥಡ್ 2. ಮೆಥಡ್ 1 ಅಂದರೆ ಇದು, ಮೆಥಡ್ 2 ಅಂದರೆ ಇದು. ಇದನ್ನು ಒಂದನ್ನು ಮಾತ್ರ ನೀವು ಅಡಾಪ್ಟ್ ಮಾಡಬೇಕು. ಇದರಲ್ಲಿ ಅರ್ಧ ಡೈಮೆನ್ಷನ್ ಒಂದು ಆಬ್ಜೆಕ್ಟ್ ಮಾಡಬೇಕಾದ್ರೆ ಈ ರೀತಿಯಾಗಿ, ಇನ್ನು ಅರ್ಧಕ್ಕೆ ಈ ರೀತಿ ಬ್ರೇಕ್ ಮಾಡಿ ಬರಿಬಾರ್ದು. ಯಾವುದಾದ್ರೂ ಒಂದು ಮೆಥಡ್ ಮಾತ್ರ ಇರಬೇಕು. ಆಮೇಲೆ ಆಲ್ವೇಸ್ ದ ಡೈಮೆನ್ಷನ್ ಲೈನ್ಸ್, ಇದೇನು ಡೈಮೆನ್ಷನ್ ಲೈನ್ಸನ್ನು ಡ್ರಾ ಮಾಡ್ತೇವೋ ಈ ಲೈನ್ಸ್ ಎಲ್ಲನೂ ಕೂಡ ಆಲ್ವೇಸ್ ಕಂಟಿನ್ಯೂಸ್ ಥಿನ್ ಲೈನ್ ಆಗಿರಬೇಕು. ಇದು ಆಬ್ಜೆಕ್ಟ್ ಲೈನ್ ಅಂದರೆ ಡಾರ್ಕ್ ಇರುತ್ತೆ, ಇದು ಮಾತ್ರ ನಮಗೆ ಈ ಡಾರ್ಕ್ ಲೈನು ಇದಕ್ಕೆ ನೀವು ಅಬ್ಸರ್ವ್ ಮಾಡಿ, ಡೈಮೆನ್ಷನ್ ಲೈನು ಆಬ್ಜೆಕ್ಟ್ ಲೈನ್ ಏನಾಗಿದೆ, ಡೈಮೆನ್ಷನ್ ಲೈನು ನಮಗೆ ತಿನ್ನಾಗಿದೆ, ಅದೇ ಆಬ್ಜೆಕ್ಟ್ ಲೈನ್ ಆದರೆ ತಿಕ್ಕಾಗಿದೆ, ಆ ರೀತಿ ಇರಬೇಕು. ಆಮೇಲೆ ಡೈಮೆನ್ಷನ್ ಲೈನ್ ಆ್ಯಂಡ್ ಎಕ್ಸ್ಟೆನ್ಷನ್ ಲೈನ್ ಶುಡ್ ನಾಟ್ ಬಿ ಕ್ರಾಸ್ ಈಚ್ ಅದರ್. ನೋಡಿ, ಇವಾಗ ನಾವೇನಾದರೂ ಕೂಡ ನಾವು ಡ್ರಾ ಮಾಡಬೇಕಂತಂದರೆ ನಾವು ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟಿಗೆ ನಾವು ತೊಗೊಂಡು ಹೋಗ್ಬಿಟ್ಟು ನಾವು ಇದನ್ನು ಒಂದಕ್ಕೊಂದು ಕ್ರಾಸ್ ಮಾಡೋ ಥರ ಬರೀಬಾರ್ದು. ಅಂದರೆ ಈ ಎಕ್ಸ್ಟೆನ್ಷನ್ ಲೈನ್ ಇವಾಗೆಲ್ಲೋ ಬರೀಬೇಕು, ಇದನ್ನು ಹಿಂದುಗಡೆಗೆ ನಾನು ಮುಂದೆ ಹೇಳ್ತೇನೆ, ಒಂದಕ್ಕೊಂದು ಕ್ರಾಸ್ ಆಗದೆ ಬರೀಬೇಕು. ಮತ್ತು ದ ಮೋಸ್ಟ್ಲಿ ಡೈಮೆನ್ಷನ್ ಶುಡ್ ಬಿ ಪ್ಲೇಸ್ಡ್ ಔಟ್ಸೈಡ್ ದ ಆಬ್ಜೆಕ್ಟ್. ನೋಡಿ, ಯಾವುದನ್ನು ಒಳಗಡೆಗೆ ಎಲ್ಲಿ ನಮಗೆ ಆಬ್ಜೆಕ್ಟ್ ಸಾಧ್ಯ ಇಲ್ವೋ ಅಂಥ ಕಡೆ ಒಳಗಡೆಗೆ ತೊಗೊಂಡು ಹೋಗಬೇಕು. ಇನ್ನೆಲ್ಲ ಡೈಮೆನ್ಷನ್ಸನ್ನ ಔಟ್ಸೈಡ್ ಆಫ್ ದ ಆಬ್ಜೆಕ್ಟಲ್ಲಿ ಇಟ್ಟಿರಬೇಕು. ಸೆಂಟ್ರಲ್ ಲೈನ್ ಆ್ಯಂಡ್ ಹಿಡನ್ ಲೈನ್ ಮೇ ನಾಟ್ ಬಿ ಯೂಸ್ಡ್ ಆ್ಯಸ್ ದ ಡೈಮೆನ್ಷನ್ ಲೈನ್. ನಾವು ನೋಡ್ತೇವೆ ಮುಂದೆ, ಅಂದರೆ ಇದಕ್ಕೆ ಯಾವುದಕ್ಕೋ ಒಂದಕ್ಕೆ ಈ ಥರ ಸೆಂಟ್ರಲ್ ಲೈನ್ ಹಾಕಿರ್ತೇವೆ, ಅದನ್ನು ಡೈಮೆನ್ಷನ್ ಲೈನ್ ಅಂತ ನಾವು ರೆಪ್ರೆಸೆಂಟ್ ಮಾಡಬಾರ್ದು. ಆಮೇಲೆ ಮುಂದೆ ನಾವು ಡಾಟೆಡ್ ಲೈನನ್ನು ಹಾಕ್ತೇವೆ ಇನ್ವಿಸಿಬಲ್ಲು, ಅದನ್ನು ಕೂಡ ನಾವು ಡೈಮೆನ್ಷನ್ ಲೈನ್ ಅಂತ ನೋಡಬಾರ್ದು. ಇಲ್ಲಿ ಇವಾಗ ನಾವು ಅರೇಂಜ್ಮೆಂಟ್ ಮಾಡಬೇಕಾದ್ರೆ, ನಾನು ಆವಾಗಲೇ ಹೇಳ್ದಂಗೆ ಈ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಅರೇಂಜ್ಮೆಂಟ್ ಆಫ್ ಡೈಮೆನ್ಷನ್ ಅಂತ ಹೇಳ್ಬಿಟ್ಟು ಒಂದು ಚೈನ್ ಡೈಮೆನ್ಷನಿಂಗು, ಇನ್ನೊಂದು ಪ್ಯಾರಲಲ್ ಡೈಮೆನ್ಷನಿಂಗು, ಇನ್ನೊಂದು ಕಂಬೈನ್ಡ್ ಅಂತ ಬರುತ್ತೆ. ಇದು ಪ್ಲಸ್ ಇದು ಎರಡನ್ನು ಉಪಯೋಗಿಸಿ ನಾವು ಕಂಬೈನ್ಡ್ ಅಂತ ಮಾಡ್ತೇವೆ. ಇನ್ನೊಂದು ನಮಗೆ ಪ್ರೋಗ್ರೆಸಿವ್ ಅಂತ ಬರ್ತದೆ, ಅದನ್ನು ನಾವಿಲ್ಲಿ ಉಪಯೋಗಿಸೋದಿಲ್ಲ. ಇನ್ನೊಂದು ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ಸ್ ಅಂತ ಬರುತ್ತೆ. ನಾವು ಜಾಸ್ತಿ ಉಪಯೋಗಿಸೋದು ಇವೆರಡಲ್ಲೇ ಇದನ್ನು ಉಪಯೋಗಿಸೋದು, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ನಿಮಗೆ. ಒಂದು ಚೈನ್ ಡೈಮೆನ್ಷನಿಂಗು ಏನಪ್ಪ ಚೈನ್ ಡೈಮೆನ್ಷನಿಂಗ್ ಅಂತಂದರೆ, ನೋಡಿ, ಚೈನ್ ಡೈಮೆನ್ಷನ್ ಶುಡ್ ಬಿ ಯೂಸ್ಡ್ ವೇರ್ ದ ಪಾಸಿಬಲ್ accumulation of tolerance does not endanger of the functional requirement of the fault. ಅಂದರೆ ಮೇ ಬಿ ನಾವು ಇಲ್ಲಿ ಏನಪ್ಪ ಅಂತಂದರೆ ಡೈಮೆನ್ಷನ್ಸನ್ನು ನಾವು ಪ್ಲೇಸ್ ಮಾಡಬೇಕಂತಂದರೆ ನೋಡಿ, ಎಲ್ಲನೂ ಕೂಡ ಅಡ್ಜಸೆಂಟ್ ಸೈಡಲ್ಲೇ ನಾವು ಪ್ಲೇಸ್ ಮಾಡ್ತೇವೆ. ಡೈಮೆನ್ಷನ್ ಅಂದರೆ ಅಕ್ಕಪಕ್ಕನೇ, ಇದನ್ನು ನಾವು ತೊಗೊಂಡೋಗಿ ಬೇರೆ ಕಡೆಗೆ ನಾವು ಪ್ಲೇಸ್ ಮಾಡೋದಿಲ್ಲ. ನೋಡಿ, ಇಲ್ಲೇನಾಗಿರುತ್ತೆ, ಒಂದು ಹಾರ ಹೆಡ್ಗೆ ಆಪೋಸಿಟ್ ಇನ್ನೊಂದು ಹಾರ ಹೆಡ್ ಬರುತ್ತೆ, ಇದರ ಪಕ್ಕನೇ ಇದು ಡೈಮೆನ್ಷನ್ ಲೈನ್ ಇದೆ. ಇದೊಂದು ಡೈಮೆನ್ಷನ್ ಲೈನ್ ಅಂದರೆ ಇದರ ಪಕ್ಕ ಒಂದಿದೆ, ಇದರ ಪಕ್ಕ ಇದೆ. ಈ ಥರ ಒಂದರ ಪಕ್ಕ ಒಂದು ಡೈಮೆನ್ಷನ್ಸನ್ನು ಮಾಡಿದ್ರೆ ಇದನ್ನು ಚೈನ್, ನೋಡಿ, ಚೈನ್ ಅಂತಂದ್ರೆ ಒಂದರ ಪಕ್ಕ ಒಂದು, ಈ ಥರ ನಾವು ಡೈಮೆನ್ಷನ್ ಮಾಡಿದಾಗ ಇದು ಚೈನ್ ಡೈಮೆನ್ಷನಿಂಗ್ ಅಂತ ಕರಿತೇವೆ. ಇನ್ನೊಂದು ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತಂದರೆ ಏನಪ್ಪ ಅಂತಂದರೆ, ಇಲ್ಲಿ ದ ನಂಬರ್ ಆಫ್ ಡೈಮೆನ್ಷನ್ ಲೈನ್ನ ಈಚ್ ಒಂದು ಆಬ್ಜೆಕ್ಟ್ ಪಾರ್ಟಿಗೆ ಈಚ್ ಸಪ್ರೇಟ್ ಡೈಮೆನ್ಷನ್ ಲೈನ್ನ ನಾವು ತೊಗೊಂಡು ಡ್ರಾ ಮಾಡ್ತೇವೆ. ಹೇಗೆ ಅಂತಂದರೆ ನೋಡಿ, ಇಲ್ಲಿ ನಾವು ನೋಡಿದಾಗ ಇವಾಗ ಇಲ್ಲಿ ನೋಡಿದ್ವಿ ನಾವು, ಸಪೋಸ್ ಇದ್ರ ಪಕ್ಕದಲ್ಲೇ ನಾವು ಇನ್ನೊಂದು ಡೈಮೆನ್ಷನ್ ಲೈನ್ನ ಡ್ರಾ ಮಾಡಿದ್ವಿ. ಬಟ್ ಇಲ್ಲೇನಾಗಿದೆಯಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ 20 ಇದೆ, ಇಲ್ಲಿಂದ ಇಲ್ಲಿಗೆ 25 ಇದೆ. ಸೊ ಇವೆರಡೂ ಕೂಡ ಸೇರಿದ್ರೆ ಟೋಟಲ್ 45 ಆಗುತ್ತೆ. ಇದಕ್ಕೆ ಸಪ್ರೇಟಾಗಿ ನೋಡಿ, ಇಲ್ಲಿ ಡ್ರಾ ಮಾಡಬೇಕಾದ್ರೆ ಫಸ್ಟ್ ಲೈನ್ಗೆ ಇದು 10 mm ಗ್ಯಾಪ್ ಇರಬೇಕು. ನೆಕ್ಸ್ಟು ಇದು 8 mm. ನೀವು ಎಷ್ಟು ಲೈನ್ಸ್ ಆದರೂ ಹಾಕ್ಕೊಳ್ರಿ, ಇದು 8 mm ಗ್ಯಾಪಲ್ಲಿ ನೀವು ಲೈನ್ಸನ್ನು ಹಾಕ್ಕೋಬೇಕು. ಇದು 10 mm ಅನ್ನೋಂಥದ್ದನ್ನು ಈ ಥರ ಡ್ರಾ ಮಾಡಿರಬೇಕು. ನೋಡಿ, ನೆಕ್ಸ್ಟ್ ಲೈನ್ ಬೇಕಾ, ಇದು ನೋಡಿ ಇಲ್ಲಿ 45 ಆಯಿತು, ನೆಕ್ಸ್ಟ್ ಇದು 20 ಇದೆ ಅಂದ್ಕೊಂಡ್ರೆ ಆವಾಗ 65ಗೆ ಇನ್ನೊಂದು ಡೈಮೆನ್ಷನ್ ಲೈನ್ ತೊಗೊಳ್ತೇವೆ.
ಇನ್ನೊಂದು ಸಪೋಸ್ ಇದು 15 ಇದೆ ಅಂತಂದರೆ ಟೋಟಲ್ 8ಗೆ ಇನ್ನೊಂದು ಡೈಮೆನ್ಷನ್ ಲೈನ್ನ ತಗೊಳ್ತೇವೆ. ಅದೇ ಥರ ಇಲ್ಲಿ ಕೂಡ ಅಷ್ಟೇ ನೋಡಿ, ಇದು ಡಯಾಮೀಟರ್. ನಾವು ಡಯಾಮೀಟ್ರ್ ಅಂತಂದರೆ ಇದು ಸರ್ಕಲ್ ಶೇಪಲ್ಲಿದೆ ಅಂತ ಅರ್ಥ, ಅದಕ್ಕೆ ಈ ಥರ ಸಿಂಬಲ್ನ ನಾವು ಉಪಯೋಗಿಸ್ತೇವೆ. ಇದು 20, ಇಲ್ಲಿಂದ ಇಲ್ಲಿಗೆ 30, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 40, ಅಂದರೆ ಈ ಸೆಂಟ್ರಿಂದ ಈ ಕಡೆಗೆ 20, ಈ ಕಡೆಗೆ 20, 25, 25, ಇಲ್ಲಿ 15, 15, ಇಲ್ಲಿಂದ 10, 10. ಈ ಥರ ನೀವು ಬಾಕ್ಸನ್ನು ಮಾಡಿಕೊಂಡು ಇದನ್ನು ಡ್ರಾ ಮಾಡಬೇಕಾಗತ್ತೆ. ನೋಡಿ, ಇಲ್ಲೆಲ್ಲ ಈಚ್ ಪಾರ್ಟ್ ಆಫ್ ಡೈಮೆನ್ಷನ್ಸ್ಗೂ ಕೂಡ ಒಂದು ಸಪ್ರೇಟ್ ಡೈಮೆನ್ಷನ್ ಲೈನ್ನ ತೊಗೊಳ್ತೇವೆ. ಅಕ್ಕಪಕ್ಕ ಬರೆಯೋದಿಲ್ಲ. ಆಲ್ ದ ಡೈಮೆನ್ಷನ್ ಶುಡ್ ಬಿ ಪ್ಯಾರಲಲ್ ಟೈಪ್. ನೋಡಿ, ಎಲ್ಲ ಡೈಮೆನ್ಷನ್ ಲೈನು ಕೂಡ ಏನಾಗಿರುತ್ತೆ ಅಂದರೆ ಒಂದಕ್ಕೊಂದು ಪ್ಯಾರಲಲ್, ಸಮಾಂತರವಾಗಿರುತ್ತೆ. ಹಂಗಾಗಿ ಈ ಥರ ನಾವು ಡ್ರಾ ಮಾಡೋಂಥ ಡೈಮೆನ್ಷನ್ಸನ್ನು ನಾವು ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತ ಹೇಳಿಬಿಟ್ಟು ಕರಿತೇವೆ. ಅದೇ ರೀತಿಯಾಗಿ ಇನ್ನು ಬೇರೆ ಮೆಥಡ್ಸು ಕೂಡ ಇದೆ. ಏನು ಮೆಥಡ್ಸಪ್ಪ ಅಂತಂದರೆ ನೋಡಿ, ಈ ಡೈಮೆನ್ಷನಿಂಗಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ ಬುಕ್ಕು ಕಾಣಿಸ್ತಾ ಇತ್ತಂತಂದರೆ ನೀವು ಅಬ್ಸರ್ವ್ ಮಾಡಿ. ನೋಡಿ, ಪ್ಯಾರಲಲ್ ಡೈಮೆನ್ಷನ್ಸ್ ಆಯಿತು. ಇನ್ನೊಂದು ಪ್ರೋಗ್ರೆಸಿವ್ ಅಂತಂದರೆ ಇದನ್ನು ನಾವು ಡೈಮೆನ್ಷನ್ಸನ್ನು ಈ ಥರ ತೊಗೊಂಡು ಡ್ರಾ ಮಾಡ್ತೇವೆ. ಒಂದು ಕಡೆಗೆ ಮಾತ್ರ ಆರೋ ಹೆಡ್ ಇರುತ್ತೆ, ಇನ್ನೊಂದು ಕಡೆಗೆ ಆರೋ ಹೆಡ್ ಇರೋದಿಲ್ಲ. ಹಂಗಾಗಿ ಇದನ್ನು ನಾವೆಲ್ಲಿ ಅದನ್ನು ಉಪಯೋಗಿಸೋದಿಲ್ಲ. ಇದು ಕಂಬೈನ್ಡ್ ಡೈಮೆನ್ಷನಿಂಗ್ ಅಂತ ಬರುತ್ತೆ. ಕಂಬೈನ್ಡ್ ಅಂತಂದರೆ ಇಲ್ಲಿ ನಾವು ಚೈನು ಉಪಯೋಗಿಸ್ತೇವೆ, ಆಮೇಲೆ ಪ್ಯಾರಲಲ್ಲು ಕೂಡ ಉಪಯೋಗಿಸ್ತೇವೆ. ಏನು ನಾವು ಮುಂಚೆ ನೋಡಿದ್ವಿ ಚೈನು ಪ್ಯಾರಲಲ್ಲು, ಅವೆರಡನ್ನು ಉಪಯೋಗಿಸೋದ್ರನ್ನ ನಾವು ಕಂಬೈನ್ಡ್ ಅಂತ ಕರಿತೇವೆ. ಇನ್ನೊಂದು ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ಸ್ ಅಂತಂದರೆ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ. ಈ ಆಬ್ಜೆಕ್ಟಿಗೆ ಒಂದು ಟೇಬಲ್ ಕೊಟ್ಟಿರ್ತಾರೆ. ಈ ಟೇಬಲಲ್ಲಿ ಡೈಮೆನ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ನಾವು ಎಕ್ಸ್ ಆಕ್ಸಿಸು, ಇದನ್ನು ವೈ ಆ್ಯಕ್ಸಿಸ್ ಅಂದ್ಕೊಂಡ್ರೆ ನೋಡಿ, ಸರ್ಕಲ್ 1 ಡ್ರಾ ಮಾಡಬೇಕಂದ್ರೆ ಸರ್ಕಲ್ 1 ಎಕ್ಸ್ ಆಕ್ಸಿಸ್ ಮೇಲೆ 70 ಬರುತ್ತೆ, ವೈ ಆ್ಯಕ್ಸಿಸ್ ಮೇಲೆ 45 ಹೋಗುತ್ತೆ. ಇಲ್ಲಿಂದ ಇಲ್ಲಿ 45, ಎರಡು ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಸರ್ಕಲ್, ಅದರ ಡಯಾಮೀಟರ್ ಎಷ್ಟು? ಡಯಾಮೀಟರ್ 10 ಅಂತ. ಈ ಥರ ನಾವು ಡೈಮೆನ್ಷನನ್ನು ಮಾಡಿದ್ರೆ ಇದನ್ನು ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದನ್ನೇ ನಾವು ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದೆ ನಾನು, ಲೀಡರ್ ಲೈನು ಯಾವ ಥರ ಡ್ರಾ ಮಾಡಬೇಕು, ಈ ಆರ್ಕ್ಸ್ ಎಲ್ಲನೂ ಕೂಡ ಲೀಡರ್ ಲೈನ್ನ ಯಾವ ಥರ ತೊಗೋಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ಇವಾಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಜಸ್ಟು ನೀವು ನೋಡಿ, ಇಲ್ಲಿ ಕೆಲವೊಂದು ಡೈಮೆನ್ಷನ್ಸನ್ನು ಕರೆಕ್ಟು ಮತ್ತು ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಏನಪ್ಪ ಅಂತಂದರೆ ನೀವು ಇದರಲ್ಲಿ ನೋಡಿದ್ರೆ ಡೈಮೆನ್ಷನ್ ವ್ಯಾಲ್ಯೂ ಶುಡ್ ಬಿ ಪ್ಲೇಸ್ಡ್ ನಿಯರ್ ಎಬೋವ್ ದ ಮಿಡ್ಲ್ ಆಫ್ ದ ಹಾರಿಜಾಂಟಲ್ ಲೈನ್ ಅಂತ ಹೇಳ್ತಾರೆ. ಡೈಮೆನ್ಷನ್ ಲೈನನ್ನು ಏನು ಮಾಡಬೇಕಪ್ಪ ಅಂತಂದರೆ ಎಬೋವ್ ಲೈನ್ ಮೇಲೆ ಇಡಬೇಕು, ಆ್ಯಂಡ್ ನಿಯರ್ ದ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್. ಅಂದರೆ ಮಿಡ್ಲ್ ಅಂತಂದರೆ ಸೆಂಟ್ರಲ್ಲಿ ಡೈಮೆನ್ಷನ್ ಲೈನ್ನ ಬರಿಬೇಕು. ಈ ಥರ ಸೈಡಿಗೆ ತೊಗೊಂಡೋಗಿ ಬರೆಯೋದಾಗಲಿ, ಈ ಥರ ಕೆಳಗಡೆಗೆ ತೊಗೊಂಡು ಬರೆಯೋದಾಗಲಿ ಮಾಡಬಾರ್ದು. ಇದು ಡೈಮೆನ್ಷನ್ ಇದು ನಾಟ್ ಕರೆಕ್ಟ್. ಇದು ಈ ಥರ ಬರಿಬಾರ್ದು, ಈ ಥರ ಇರಬೇಕು. ನೆಕ್ಸ್ಟ್, ಟು ಪ್ಲೇಸ್ ದ ಡೈಮೆನ್ಷನ್ ಆನ್ ವರ್ಟಿಕಲ್ ಲೈನ್ ಮಾಡಬೇಕಾದ್ರೆ ಈ ಥರ ನೀವು ಬ್ರೇಕ್ ಮಾಡ್ದೇ ಬರೆಯೋದಾಗಲಿ, ಈ ಥರ ಲೈನ್ ಕೆಳಗಡೆ ನಾವು ಈ ಕಡೆಯಿಂದ ರೀಡ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಬರೆಯೋದು ಮಾಡಬಾರ್ದು. ಇದನ್ನು ಒಂದು ಮೆಥಡಲ್ಲಿ ನೋಡಿ, ಈ ಥರ ಬ್ರೇಕ್ ಮಾಡಿ ಬರೀಬೇಕು, ಇಲ್ಲ ಈ ಥರ ಬ್ರೇಕ್ ಮಾಡಿ ಬರೀಬೇಕು. ಇದು ಕರೆಕ್ಟ್ ಮೆಥಡು. ನೆಕ್ಸ್ಟ್, ಎಕ್ಸ್ಟೆನ್ಷನ್ ಲೈನ್ ಟಚಿಂಗ್ ದ ಆಬ್ಜೆಕ್ಟ್ ಲೈನ್ ಶುಡ್ ಬಿ ಇನ್ ದ ಫಿಗರ್. ನೋಡಿ, ಇಲ್ಲೆಲ್ಲೋ ಎಕ್ಸ್ಟೆನ್ಷನ್ ಲೈನ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೆಲ್ಲೋ ಎಕ್ಸ್ಟೆನ್ಷನ್ ಲೈನ್ ಇದೆ. ಇಲ್ಲಿ ಟಚ್ ಆಗದೇ ನೀವು ಡೈಮೆನ್ಷನ್ ಲೈನನ್ನು ಡ್ರಾ ಮಾಡಬಾರ್ದು. ಇಲ್ಲ ಇದನ್ನು ಕ್ರಾಸಾಗಿ ನೋಡಿ, ಈ ಥರ ಎಕ್ಸ್ಟೆನ್ಷನ್ ಮಾಡಿ ನಾವು ಡ್ರಾ ಮಾಡಬಾರ್ದು. ಈ ಥರ ಮಾಡಬಾರ್ದು. ಇಲ್ಲಿ ಡ್ರಾ ಮಾಡಿದೆ ನೋಡಿ, ಎಕ್ಸಾಕ್ಟಾಗಿ ಈ ಥರ ಇರಬೇಕು ಕರೆಕ್ಟ್ ಡೈಮೆನ್ಷನ್ ಅನ್ನೋಂಥದ್ದು. ಇದನ್ನು ನೀವು ಒಂದು ಸಲ ಅಬ್ಸರ್ವ್ ಮಾಡಿರಿ. ಆಮೇಲೆ ಇನ್ನೊಂದು ನೋಡಿರಿ, ದ ಚೈನ್ ಡೈಮೆನ್ಷನ್ ಶುಡ್ ಬಿ ಪ್ಲೇಸ್ಡ್ ಇನ್ ಎ ಸ್ಟ್ರೈಟ್ ಆರ್ ಯೂನಿಫಾರ್ಮ್. ನೋಡಿ, ಚೈನ್ ಡೈಮೆನ್ಷನಿಂಗಲ್ಲಿ ನಾವು ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಗಡೆಗೆ ಈ ಥರ ನಾವು ಡ್ರಾ ಮಾಡಬಾರ್ದು. ಚೈನ್ ಡೈಮೆನ್ಷನ್ ಏನಾಗಿರಬೇಕು? ಒಂದೇ ಸ್ಟ್ರೈಟ್ ಲೈನಲ್ಲೇ ಇರಬೇಕು. ಈ ಥರ ಇರೋದನ್ನು ನಾವು ಚೈನ್ ಡೈಮೆನ್ಷನಿಂಗ್ ಅಂತ ಹೇಳ್ತೇವೆ. ಆಮೇಲೆ ಸ್ಪೇಸಿಂಗ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ಡೈಮೆನ್ಷನ್ ಲೈನ್ ಶುಡ್ ಬಿ ಅಟ್ ಮಿನಿಮಮ್ 10 mm. ನಾನು ಆವಾಗಲೇ ನಿಮ್ಗೆ ಹೇಳಿದೆ ಏನಪ್ಪ ಅಂತಂದರೆ, ಇಲ್ಲಿ ಆಬ್ಜೆಕ್ಟ್ ಲೈನ್ ಇದೆ, ಇದು ಡೈಮೆನ್ಷನ್ ಲೈನು. ತೊಗೊಂಡೋಗಿ ಈ ಥರ ಹತ್ರ ಡ್ರಾ ಮಾಡಬಾರ್ದು. ಇದಕ್ಕೂ ಮಿನಿಮಮ್ ಎಷ್ಟು ಇರಬೇಕು? 10 mm ಇರಬೇಕು. ಇದು ಕರೆಕ್ಟ್ ಮೆಥಡು. ಈ ಥರ ನೀವು ಡ್ರಾ ಮಾಡಬಾರ್ದು. ಆಮೇಲೆ ಓವರ್ ಆಲ್ ಡೈಮೆನ್ಷನ್ ಶುಡ್ ಬಿ ಔಟ್ಸೈಡ್ ದ ಇಂಟರ್ಮೀಡಿಯೇಟ್ ಲೈನ್. ನೋಡಿ, ಎಲ್ಲ ಡೈಮೆನ್ಷನ್ ಲೈನು ಕೂಡ ಔಟ್ಸೈಡ್ ಇರಬೇಕು, ಬಟ್ ಒಂದಕ್ಕೊಂದು
ಡೈಮೆನ್ಷನ್ ಲೈನ್ನ ಎಕ್ಸ್ಟೆನ್ಷನ್ ಲೈನ್ ಬಂದು ಕ್ರಾಸ್ ಆಗಬಾರ್ದು. ಈ ಥರ ಕ್ರಾಸ್ ಆಗದೆ ಥರ ನಾವು ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಡ್ರಾ ಮಾಡಿದ್ದಾರೆ. ಈ 30ನ ಲಾಸ್ಟ್ ತೊಗೊಂಡ್ರೆ ಈ ಥರ ಕ್ರಾಸ್ ಆಗೋಲ್ಲ. ಈ ಥರ ನಾವು ಡ್ರಾ ಮಾಡಬೇಕು ಡೈಮೆನ್ಷನ್ ಲೈನ್. ಅಂದರೆ ಇಲ್ಲಿ ಎಕ್ಸ್ಟೆನ್ಷನ್ ಲೈನು ಡೈಮೆನ್ಷನ್ ಲೈನು ಒಂದಕ್ಕೊಂದು ಕ್ರಾಸ್ ಆಗಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ದ ಡೈಮೆನ್ಷನ್ ಲೈನ್ ಶುಡ್ ನಾಟ್ ಬಿ ಪ್ಲೇಸ್ಡ್ ಆನ್ ಹಿಡನ್ ಲೈನ್. ನೋಡಿ ಇದು ಹಿಡನ್ ಲೈನ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಡೈಮೆನ್ಷನ್ ಲೈನ್ನ ತೋರಿಸ್ಬಾರ್ದು. ಈ ಥರ ನಾವು ಆಬ್ಜೆಕ್ಟನ್ನ ತೊಗೊಂಡ್ರೆ ಆಬ್ಜೆಕ್ಟ್ ಲೈನಿಗೆ ಮಾತ್ರ ನಾವು ತೋರಿಸ್ಬೇಕು ಡೈಮೆನ್ಷನ್ ಲೈನನ್ನು. ಆಮೇಲೆ ನೋಡಿ ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇದರಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದರೆ ನಮಗೆ ಡೈಮೆನ್ಷನ್ ಲೈನ್ ಅಂತಂದಾಗ ನೀವು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಈ ಥರ ನಮಗೆ ಕ್ರಾಸಾಗಿ ಇರಬಾರ್ದು. ನೋಡಿ ಡಾಟೆಡ್ ಲೈನ್ಗೆಲ್ಲ ಅದನ್ನು ತೊಗೋಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಡೈಮೆನ್ಷನ್ ಮೆನ್ಷನ್ಡ್ ಇನ್ ಒನ್ ವ್ಯೂ ನೀಡ್ ನಾಟ್ ಟು ಬಿ ಮೆನ್ಷನ್ಡ್ ಎಗೇನ್ ಅನದರ್ ವ್ಯೂ. ಸಪೋಸ್ ಇದು ಫ್ರಂಟ್ ವ್ಯೂ ಸೈಡ್ ವ್ಯೂ ಅಂದ್ಕೊಂಡ್ರೆ, ಅಂದರೆ ನಾವೊಂದು ಆಬ್ಜೆಕ್ಟ್ ನೋಡ್ತಾ ಇದ್ದೀವಿ, ಫ್ರಂಟ್ ಸೈಡಿಂದ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ, ಸೈಡಿಂದ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ ಅಂದರೆ ಇವಾಗ ಒಂದು ಸೈಡ್ ಇಲ್ಲಿ ಡೈಮೆನ್ಷನನ್ನು ಮಾರ್ಕ್ ಮಾಡಿರ್ತೇವೆ, ಇದು 20 ಅನ್ನೋದನ್ನು. ಮತ್ತೆ ಇಲ್ಲಿ ನಾವು ಮಾರ್ಕ್ ಮಾಡೋ ನೆಸಿಟಿ ಇಲ್ಲ. ಒಂದು ಕಡೆ ಮಾರ್ಕ್ ಮಾಡಿದ್ರೆ ಇಟ್ ಈಸ್ ಅಸ್ಯೂಮ್ ದಟ್ ಇನ್ನೊಂದು ಕಡೆ ಅಂತ. ನೆಕ್ಸ್ಟ್ ವೆನ್ ರಿಟರ್ನ್ ನೋಟ್ಸ್ ಶುಡ್ ಬಿ ಇನ್ ಆರಿಜೆಂಟಲ್ ಟು ಇಂಡಿಕೇಟ್ ದ ಡೆಪ್ತ್ ಆಫ್ ದ ಹೋಲ್. ನೋಡಿ ಈ ನೋಟನ್ನು ಏನು ನಾವು ಬರಿತೇವೋ ಇದನ್ನು ನೀವು ಯಾವಾಗಲೂ ಕೂಡ ಈ ಥರ ಆರಿಜೆಂಟಲ್ಲಾಗಿ ರೆಪ್ರೆಸೆಂಟ್ ಮಾಡಬೇಕು. ಈ ಥರ ಎಲ್ಲ ವರ್ಟಿಕಲ್ಲಾಗಿ ಬರಿಬಾರ್ದು. ಆಮೇಲೆ ಸಿಂಬಲ್ ಡಯಾಮೀಟರ್ ಶುಡ್ ಬಿ ಪ್ಲೇಸ್ಡ್ ಬಿಫೋರ್ ದ ವ್ಯಾಲ್ಯೂ. ನೋಡಿ ಈ ಥರ ನಾವು ಆವಾಗಲೇ ನಿಮಗೆ ತೋರಿಸ್ದೆ, ನಾನು ಇಲ್ಲಿ ಡಯಾಮೀಟ್ರ್ ಎಲ್ಲ ಇಲ್ಲಿ ತೋರಿಸಿದೆ, ನೀವು ನೋಡ್ಬೋದು. ಈ ಸಿಂಬಲ್ ಇದೆ ನೋಡಿರಿ, ಈ ಸಿಂಬಲ್ನ 50 ಆದಮೇಲೆ ಬರಿಬಾರ್ದು. ಇದನ್ನು ಏನಿದ್ರು ಕೂಡ ಬಿಫೋರ್ ದ 50 ಅಂತಲೇ ಬರಿಬೇಕು. ನೋಡಿ ಈ ಥರ ಸಿಂಬಲ್ ಹಾಕಿದ್ರೆ ಇದು ಡಯಾಮೀಟ್ರ್ ಆಗುತ್ತೆ, ಆರ್ ಅಂತ ಹಾಕಿದ್ರೆ ರೇಡಿಯಸ್ ಆಗುತ್ತೆ, SR ಅಂತ ಹಾಕಿದ್ರೆ ಇದು ಕೂಡ ಸರೌಂಡಿಂಗ್ ಇದಾಗುತ್ತೆ, ಸರ್ಕ್ಯುಲರ್ ರೇಡಿಯಸ್ ಆಗುತ್ತೆ. ನೋಡಿ ಮತ್ತು ಇದರಲ್ಲಿ ಕೂಡ ಕೊಟ್ಟಿದ್ದಾರೆ ಒಂದು ಕರೆಕ್ಟ್ ಯಾವುದು, ಇನ್ಕರೆಕ್ಟ್ ಡೈಮೆನ್ಷನ್ಸ್ ಯಾವುದು ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿರಿ. ಇಲ್ಲಿ ಕೂಡ ಕೆಲವೊಂದು ನಿಮಗೆ ಕೊಟ್ಟಿದ್ದಾರೆ, ಏನೇನು ಇಲ್ಲಿ ಒಳಗಡೆ ತೊಗೊಂಡಿದ್ದಾರೆ, ಇಲ್ಲೆಲ್ಲ ಔಟ್ಸೈಡ್ ತೊಗೊಂಡು ಏನು ಮಾಡಿದ್ದಾರೆ, ಕರೆಕ್ಟ್ ಡೈಮೆನ್ಷನ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡಿ ಇದಕ್ಕೆ ನೀವು ಡೈಮೆನ್ಷನ್ಸನ್ನು ಮಾಡಬೇಕಾಗತ್ತೆ. ಏನಪ್ಪ ಡೈಮೆನ್ಷನ್ಸ್ ಅಂತಂದರೆ ಈ ಥರ ಆಬ್ಜೆಕ್ಟನ್ನು ನೀವು ಡ್ರಾ ಮಾಡ್ಕೋಬೇಕು. ಇಲ್ಲಿ ಡ್ರಾ ಮಾಡಬೇಕಾದ್ರೆ ಏನಾಗಿರಬೇಕಪ್ಪ ಅಂದರೆ ಒಂದು ಬಾಕ್ಸ್ಗೆ 5 mm ಅಂತ ತೊಗೊಳ್ರಿ. ಇಲ್ಲಿ 3 ಬಾಕ್ಸ್ ಇತ್ತಂದರೆ 15 ಆಗುತ್ತೆ. ಸಪೋಸ್ ಇಲ್ಲಿ ನೋಡಿ 4 ಬಾಕ್ಸ್ ಇತ್ತಂದರೆ 20 ಆಗುತ್ತೆ. ಸಪೋಸ್ ಇಲ್ಲಿ ನೋಡಿರಿ ಇಲ್ಲಿಂದ ಇಲ್ಲಿಗೆ 6 ಬಾಕ್ಸ್ ಇತ್ತಂದರೆ 30 ಆಗುತ್ತೆ. ಈ ಥರ ನೀವು ಒಂದು ಬಾಕ್ಸ್ಗೆ ನೀವು 5 mm ಅಂತ ಮಾರ್ಕ್ ಮಾಡಿಕೊಂಡು ಇದಕ್ಕೆಲ್ಲ ಈ ಥರ ಫಿಗರ್ನ ನೀವು ಡ್ರಾ ಮಾಡ್ಕೋಬೇಕಂದ್ರೆ ನೀವು ಬಾಕ್ಸಸ್ ಮಾಡಬೇಡ್ರಿ. ಈ ಥರ ಫಿಗರ್ನ ನೀವು ಡ್ರಾ ಮಾಡಿಕೊಂಡು ಅದಕ್ಕೆ ನೀಟಾಗಿ ಇಲ್ಲಿ ನಾವು ಯಾವ ಥರ ತೋರಿಸಿದ್ದೇವೋ ಮೆಥಡ್ ಕೊಟ್ಟಿದ್ದಾರೆ. ಇಲ್ಲಿ ಚೇಂಜ್ ದ ಆಬ್ಜೆಕ್ಟ್ ಆಫ್ ದ ಚೈನ್ ಸಿಸ್ಟಮ್ ಅಂತ ಹೇಳ್ತಾರೆ. ಚೈನ್ ಸಿಸ್ಟಮ್ ಅಂದರೆ ಒಂದು ಪ್ಯಾರಲಲ್ ಆಗಿ ಬರೀಬೇಕು. ಇದಕ್ಕೆ ಅಲೈನ್ಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಲೈನ್ಡ್ ಸಿಸ್ಟಮ್ ಅಂತಂದರೆ ನಾನು ನಿಮಗೆ ಇದು ಗ್ರೂಪಲ್ಲಿ ನಿಮ್ಗೆ ಶೇರ್ ಮಾಡ್ತೇನೆ. ಅಲೈನ್ಡ್ ಅಂದರೆ ಈ ಥರ ಡೈಮೆನ್ಷನ್ ಫಿಗರ್ನೆಲ್ಲನೂ ಕೂಡ ಬರೀಬೇಕು. ಆಮೇಲೆ ಫಸ್ಟ್ ಒನ್ನು ಟೆಂಪ್ಲೇಟ್ ಅಲೈನ್ಡ್ ಸಿಸ್ಟಮ್ ಅಂತಲೇ ಹೇಳ್ತಾರೆ, ಅದನ್ನು ಕೂಡ ಆ ಥರನೇ ಬರೀಬೇಕು. ಈ 3 ಫಿಗರು 4 ಫಿಗರು ಪ್ಲಸ್ ಇಲ್ಲಿರೋ ಅಂಥದ್ದು 4 ಫಿಗರು, ಈ 8 ಫಿಗರ್ನ ಕೂಡ ನೀವು ಡ್ರಾ ಮಾಡಿ ಅದಕ್ಕೆ ಇಲ್ಲಿರೋ ಅಂಥ ಡೈಮೆನ್ಷನ್ನ ನೀಟಾಗಿ ಇಲ್ಲೇನು ಯೂನಿಡೈರೆಕ್ಷನಲ್ ಅಂತ ಹೇಳ್ತಾರೆ. ಯೂನಿಡೈರೆಕ್ಷನಲ್ ಅಂದರೆ ನಾನು ಹೇಳಿದೆ ನಿಮಗೆ, ಯೂನಿಡೈರೆಕ್ಷನಲ್ ಅಂತಂದರೆ ನೋಡಿರಿ ಈ ಥರದ್ದೊಂದು ಡೈಮೆನ್ಷನ್ಸನ್ನು ನಾವು ಮಾರ್ಕ್ ಮಾಡಬೇಕು. ಇದನ್ನು ನೋಡಿ ಕಂಪ್ಲೀಟ್ ಮಾಡಿ ನಾನೊಂದು ಈ ಫೋಟೋ ತೆಗೆದು ಹಾಕ್ತೇನೆ. ಇಷ್ಟನ್ನು ಕೂಡ ನೀವು ಕಂಪ್ಲೀಟ್ ಮಾಡಿ ನನಗೆ ಹೇಳಿದ್ರೆ ಮುಂದೆ ನಾವು ಒಂದು ಆರ್ಕ್ ಬರೋ ಅಂಥದಕ್ಕೆ ಕೂಡ ಯಾವ ಥರ ಬರುತ್ತೆ ಅನ್ನೋದನ್ನು ಆರ್ಕದು ಒಂದು ಹೇಳ್ತೇನೆ ನಾನು. ಆರ್ಕನ್ನು ಯಾವ ಥರ ಮಾರ್ಕ್ ಮಾಡಬೇಕು ಅಂತ ಹೇಳಿ ನೋಡಿ. ಈ ಆರ್ಕನ್ನೆಲ್ಲನೂ ಲೀಡರ್ ಲೈನ್ನ ತೊಗೊಂಡು ನಾವು ಮಾರ್ಕ್ ಮಾಡಬೇಕು. ಈ ಥರ ಎಲ್ಲ ಇನ್ಸೈಡ್ ಇರಬಾರ್ದು. ನೀಟಾಗಿ ಇಲ್ಲಿಂದ ಇತ್ತಂತಂದರೆ ಈ ಥರ ಲೀಡರ್ ಲೈನ್ ತೊಗೊಂಡು ಹಾರಿಜೆಂಟಲ್ ಲೈನ್ ಎಳೆದು ಇದರ ಡಯಾಮೀಟರ್ ಏನು ಅನ್ನೋದನ್ನು ಇಲ್ಲಿ ನಾವು ತೋರಿಸ್ಬೇಕಾಗತ್ತೆ, ಈ ಥರ ಲೀಡರ್ ಲೈನನ್ನು. ಸೊ ಅದನ್ನೆಲ್ಲನೂ ಕೂಡ ನಾವು ಅಬ್ಸರ್ವ್ ಮಾಡಿ ಇಷ್ಟನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ನಾವು ಬೇರೆ ಚಾಪ್ಟರ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಒಂದು ಇನ್ಫಾರ್ಮೇಷನ್ ಕೊಡಿ, ನಾನು ಆನ್ಲೈನ್ಗೆ ಬರ್ತೇನೆ. ಥ್ಯಾಂಕ್ ಯು.